ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ. ಇಬ್ಬರು ಒಂದೇ ಮನೇಲೇ ಇದ್ಬಿಡೋಕ್ಕಾಗುತ್ತೀವ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ ಬೇಕಾದರೆ ಬೇರೆ ಮನೆ ಮಾಡ್ಕೊಂಬ ಅಂತ ಸಂದರ್ಭ ಬಂದರೆ ಬೇರೆ ಮನೆಗೆ ಹೋಗೋಣ. ಸದ್ಯಕ್ಕೆ ಒಂದೇ ಮನೆಗೆ ಹೋಗೋಣ ಖುಷಿ. ಒಂದು ಮನೆ ರೆಡಿ ಐತೆ, ನೋಡಿದ್ದೀನಿ ನಾನು ಎಲ್ಲಿ ಬಾಡಿಗೆ ಸಿಗುತ್ತೆ ಅಂತ ನೋಡಿದ್ದೀನಿ. ಅದಕ್ಕೆ ಆ ಮನೆಗೆ ಹೋಗ್ಬಿಡೋಣ. ಇಲ್ಲೇ ಕೇಳಿದ್ದೀನಿ ನನ್ನ ಫ್ರೆಂಡ್ ಅವ್ರದ್ದು ಮನೆ. ಅವ್ರು ಇವಾಗೆಲ್ಲನ ಬೆಂಗ್ಳೂರಿಗೆ ಹೋಗ್ಯವ್ರೆ. ಮನೆ ಎಲ್ಲನ ಸ್ವಲ್ಪ ಅವರು ಬೆಂಗ್ಳೂರಿಗೆ ಹೋಗ್ತೀವಿ ಇಲ್ಲೇನು ಕೆಲಸ ಇಲ್ಲ ಅಂತ ಹೋಗವ್ರೆ. ಅದಕ್ಕೆ ಇದ್ಬಿಡು ಲವ ಕ್ಲೀನ್ ಮಾಡಿಕೊಂಡು ನಾವಿನ್ನೂ ಬರೋದು ಲೇಟ್ ಕಣೋ, ಇನ್ನೂ ತುಂಬ ವರ್ಷಗಳಾಗುತ್ತೆ, ಬರಲ್ಲ ಸದ್ಯಕ್ಕಂತೂ ಬರಲ್ಲ ಅಂತೇಳಿ ಹೇಳೋಗವ್ರೆ. ಅದಕ್ಕೆ ಅಲ್ಲಿಗೆ ಹೋಗ್ಬಿಡೋಣ. ಪುಣ್ಯ ಶಿವನಿಗೆ ಹೇಳೋಣ ಬಟ್ಟೆ ಪ್ಯಾಕ್ ಮಾಡ್ರಿ ಅಂತ. ಏನು ತಗೊಂಡೋಗೋದು ಬೇಡ ಅಣ್ಣ, ಏನು ಪಾತ್ರೆ ಸಾಮಾನು ಬೇಡ, ಎಂಥದ್ದು ಬೇಡ, ಹೋಗ್ಬಿಡೋಣ. ಹಂಗೆ ಹೋಗ್ಬಿಟ್ಟು ನಮ್ಮ ಪಾಡಿಗೆ ನಾವು ನಿಮ್ದಾಗ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ. ಲೋಕಿ ನನ್ನ ಫ್ರೆಂಡ ಅವನಿಗೆ ಫೋನ್ ಮಾಡಿದ್ದೆ, ಲೇ ಹೋಗ ಪಾತ್ರೆ ಸಾಮಾನು ಎಲ್ಲ ಇದಾವೆ ಕಣ. ಈ ನಮಗೆ ಇಲ್ಲೆಲ್ಲ ಏನಕ್ಕೆ ತಗೊಂಬರೋಣ ನಾವು ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲನ, ಅಲ್ಲೆಲ್ಲ ಇದಾವೆ ಕಣ ಪಾತ್ರೆಗಳೆಲ್ಲನ, ಹೋಗಿ ನಿಮ್ಗೆ ಯಾವ ಬೇಕು ಅವನು ತಗೊಂಡು ಮಾಡ್ಕೊಂಡು ಉಂಡು ಹಂಗೆ ಇಡ್ರ ಅಂತ ಹೇಳಿ ಹೇಳವನೆ. ಪಾಪ ಅವನಿಗೆ ಭಾಳ ಕಷ್ಟ ಇವಾಗ. ಅದಕ್ಕೆ ನಾನು ಬೇರೆ ಯಾವಾಗ 1,00,000 ಕೊಟ್ಟಿದ್ದೆ. ಅದಕ್ಕೆ ಇದ್ಬಿಡು ನೀನೇನು ಮಗ, ಏನು ಬೇಡ ಕಣೋ, ನಿನ್ನ ದುಡ್ಡು ಕೊಟ್ಟಿರೋದಕ್ಕೆ ಬಡ್ಡಿಗೆ ಇದ್ಬಿಡು, ಬಾಡಿಗೆನೂ ಕೊಡಬೇಡ ಅಂತ ಹೇಳ್ದವನೆ. ಅದಕ್ಕೆ ಹೋಗಿ ಇದ್ಬಿಡೋಣ. ಇವಾಗಿನ ಫೋನ್ ಮಾಡಿದ್ದೆ, ಹೇಳ್ದ ಇದ್ಬಿಡು ಪಾತ್ರೆಗಳೆಲ್ಲ ಇದ್ದಾವೆ ಅಂತ. ಪಾತ್ರೆನೂ ಬೇಡ, ಬಟ್ಟೆ ಒಂದು ಪ್ಯಾಕ್ ಮಾಡಿಕೊಂಡು ಮಕ್ಕಳವು ನಮ್ಮವು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳೋಣ. ಸರಿ ಆಯಿತು. ಪಾಪ ಅವರು ಎಷ್ಟಂತ ಮಾಡ್ತಾರೆ. ನಾವು ಒಂದು ವಾರ ರಜಾ ಹಾಕಿ ನೋಡೋದಕ್ಕೆ ಗೊತ್ತಾಯ್ತಣ್ಣ. ಇಲ್ಲ ಅಂದಿದ್ರೆ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಅಯ್ಯೋ, ನಾವು ಇದೇನಪ್ಪ ಇದು ಹಿಂಗಾಯ್ತು ಅಂತ ಅನ್ಕೊಂತಿದ್ವಿ. ಮತ್ತೆ ಗೊತ್ತಾಗ್ತಿರ್ಲಿಲ್ಲ. ನಾವೇ ಕೆಲಸ ಮಾಡ್ಕೊಂಡು ಏನು ಮನೆಗಳು ಕೆಲಸ ತಾನೇ ಮಾಡ್ರಿ, ಮನೆ ಕೆಲಸ ಮಾಡೋದೇನು ನಿಮ್ಗೇನು ಅಷ್ಟೇನು ದೊಡ್ಡದ, ಮಾಡಿಕೊಡ್ಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾವು ಹಿಂಗೆ ಹೇಳ್ತಿದ್ವಿ. ಆದರೆ ನಮ್ಮ ಪುಣ್ಯನು ಶಿವನಿ ಯಾಕೆ ಹೇಳ್ತಾ ಇದ್ರು ಅಂತ ಈಗ ಅರ್ಥ ಆಗ್ತೈತೆ ನನಗೆ. ಹಿಂಗೆ ಮಾತಾಡ್ತಾಳೆ ನೋಡ ಹುಡುಗಿ, ನಮಗೆ ತಿರುಗಿಸ್ ಮಾತಾಡ್ತಾಳೆ. ನಾನು ಅದಕ್ಕೆ ಬೆಳಗ್ಗೆ ಒಂದು ಸರಿಯಾಗಿ ಕೊಟ್ಟಿದ್ದು. ಏನಾನ ಹೇಳೋ ಅಂತೇಳಿ ಸರಿಯಾಗಿ ಒಂದು ಕೊಟ್ಬಿಟ್ಟೆ. ಸುತ್ತತಿ ಎಲ್ಲ ಗೊತ್ತಾಗಲ್ವೇ ನಿನ್ನಿಂದ ನಮಗೆ ಮರ್ಯಾದೆ ಇಲ್ಲ ಅಂತ. ಪುಣ್ಯ, ಶಿವಾನಿ, ಪುಣ್ಯ, ಪುಣ್ಯ. ಏನಪ್ಪ ಆಯಿತು ಅಡುಗೆ, ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಬೇಕು. ಅಲ್ಲೆಲ್ಲ ಬಿಟ್ಟಂಗೆ ಬಿಟ್ಟುಬಿಟ್ಟು ಯಾವ ಸಾಂಬಾರು ಮಾಡಬೇಡಿ, ಏನೂ ಮಾಡಬೇಡಿ. ರೆಡಿಯಾಗಿ ಮಕ್ಳು ಬಟ್ಟೆ, ನಿಮ್ಮ ಬಟ್ಟೆ ಎಲ್ಲ ನಮ್ಮ ಬಟ್ಟೆ ಎಲ್ಲ ತುಂಬಿಕೊಂಡು ರೆಡಿಯಾಗಿ ಬಾಡಿಗೆ ಮನೆ ಮಾಡಿದ್ದೀವಿ, ಬೇರೆ ಮನೆಗೆ ಹೋಗೋಣ ನಾವು. ಬಾಡಿಗೆ ಮನೆಗೆ ಅಲ್ಲಿ ಮನೆ ನೋಡಿದ್ದಾಯ್ತು. ನನ್ನ ಫ್ರೆಂಡ್ ಕೇಳಿದೆ, ಅವ್ರು ಬೆಂಗ್ಳೂರಿಗೆ ಹೋಗವ್ರೆ, ಅವ್ರೇನು ಬರಲ್ಲ ಅಂತ ಇವಾಗ ಸದ್ಯಕ್ಕೆ. ಅದಕ್ಕೆ ಮಗ ಇದ್ಬಿಡೋ ನೀನು ಅಂತ ಹೇಳವನೆ. ನಾನು 1,00,000 ದುಡ್ಡು ಕೊಟ್ಟಿದ್ದೀನ, ಅದಕ್ಕೆ ಆ ಬಡ್ಡಿ ದುಡ್ಡಿಗೆ ಇದ್ಬಿಡು, ನಾವಂತೂ ಬರಲ್ಲ ಕಣೋ, ಪಾತ್ರೆಗಳೆಲ್ಲ ಇದ್ದಾವೆ, ಮಾಡ್ಕೊಂಡು ಉಣ್ಕೊಂಡು ಇದ್ಬಿಡ್ರಿ ಅಂತೇಳಿ ಹೇಳವನೆ. ಅದಕ್ಕೆ ನೀನೇನೇನು ಯೋಚನೆ ಮಾಡಬೇಡಿ, ಇಬ್ಬರು ರೆಡಿಯಾಗಿ ಏನು ಮಾಡಬೇಡ್ರಿ, ಕೆಲಸನ ಎಷ್ಟಂತ ಮಾಡ್ತೀರ ಪಾಪ ನೀವು. ಇವಾಗ ನಾವು ಮನೇಲಿದ್ದು 2-3 ದಿವಸ ನೋಡೋದಕ್ಕೆ ಗೊತ್ತಾಗ್ತೈತೆ ನಿಮ್ಮ ಕಷ್ಟ ಏನು ಅಂತ. ಈ ಮನೇಲಿ ಏನು ನಡೀತೈತೆ ಏನು ಎತ್ತ ಎಲ್ಲ ಇವಾಗ ಗೊತ್ತಾಗ್ತೈತೆ ನಮಗೆ. ಆಯ್ತಪ್ಪ, ರೆಡಿ ಆಗ್ತೀವಿ. ನಮಗೂ ಅದೇ ಬೇಕಾಗಿದ್ದು, ನಮಗಂತೂ ಸಾಕಾಗ್ಬಿಟ್ಟಿತ್ತು ಈ ಮನೇಲಿ. ಹೋಗಲ್ಲ ಅಂತ ಹೇಳ್ತಾವ್ರು ಅವರು. ಅವರೇ ಇರಲಿ ಬಿಡು. ಇವಾಗ ಅದಕ್ಕೆ ನಾವೇನಾದರೂ ಹೇಳಕ್ಕೆ ಹೋದ್ರೆ ನಮಗೂ ಇರೋ ಅಧಿಕಾರ ಐತೆ, ನೀನೇನು ಹೇಳೋದು, ನಾನು ಈ ಮನೆ ಹೆಣ್ಮಗ್ಳು ಮನೆಗೆ ಬರಬಾರ್ದಾ ಅಂತ ಹೇಳಿ, ನಂದು ಕಣೋ ಈ ಮನೆ, ನಮಗೂ ಇರೋ ಅಧಿಕಾರ ಐತೆ, ಹಂಗೆ ಹಿಂಗೆ ಅಂತ ಸುಮ್ಮನೆ ಮಾತುಗಳೆಲ್ಲ ಬರ್ತವೆ. ಸುಮ್ಮನೆ ಇವೆಲ್ಲ ಮಾತುಗಳು ಮಾತಾಡ್ತಾ ಇದ್ರೆ ಸುಮ್ಮನೆ ಅತಿರೇಕಕ್ಕೆ ಹೋಗುತ್ತೆ. ಮಾತಾಡ್ಕೊಂಡು ಜಗಳ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಅರ್ಥ ಮಾಡಿಕೊಂಡು ಅವರಾದ್ರೂ ಹೋಗ್ಬೇಕು, ಇಲ್ಲ ನಾವಾದರೂ ಹೋಗ್ಬೇಕು. ಯಾರಾದರೂ ಒಬ್ಬರು ಇಲ್ಲಿ ಹಿಂಗೆಲ್ಲ ಆಗೈತೆ ಅಂದಮೇಲೆ ಯಾರಾದರೂ ಒಬ್ಬರು ಇಲ್ಲಿ ಖಾಲಿ ಮಾಡ್ಕೊಂಡು ಹೋದ್ರೇ ಸರಿ ಹೋಗೋದು. ಇಲ್ಲ ನಾವು ಇರ್ತೀವಿ ಅವರು ಇರ್ತೀವಿ ಅಂದರೆ ಹೊಂದ್ಕೊಂಡು ಹಿಂಗೆ ಜಗಳ ಆಗ್ತಾನೆ ಇರುತ್ತೆ. ಸುಮ್ಮನೆ ಜಗಳ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಐತೆ? ಏನೂ ಇಲ್ಲ. ನಾವೀಗ ಹೋಟೆಲ್ ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮ ಪಾಟಿಗೆ ನಾವು ಕೆಲಸ ಮಾಡ್ತೀವಿ, ಏನೋ ಆಗುತ್ತೆ. ಒಟ್ಟಿನಲ್ಲಿ ನಾವು ಏನೋ ಒಂದು ಮಾಡ್ತೀವಿ. ಬೇಗ ಎಲ್ಲ ಪ್ಯಾಕ್ ಮಾಡಿ, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಬ್ಯಾಗಿಗೆಲ್ಲ ತುಂಬ್ಕೊಳ್ರಿ, ಹೋಗೋಣ ಅಷ್ಟೇ. ಈಗ ಮನೆಯಾಗೆ ಜಗಳ ಮಾಡ್ಕೊಳ್ಳೋದ್ಕಿಂತ ಸುಮ್ಮನೆ ನಮ್ಮ ಪಾಡಿಗೆ ನಾವು ಬೇರೆ ಇದ್ಬಿಟ್ರೆ ಯಾವುದೂ ಇರಲ್ಲ. ಜಗಳ ಮಾಡ್ಕೊಂಡ್ರೆ ಹಿಂಗಾಗುತ್ತೆ, ಸುಮ್ಮನೆ ಅಕ್ಕಪಕ್ಕದವ್ರಿಗೆ ಸದ್ರ ಆಗ್ತೀವಿ. ಸುಮ್ಮನೆ ಮನೆಯಲ್ಲೆಲ್ಲ ಕಿರಿಕಿರಿ, ಟೆನ್ಷನ್ನು, ಅದೆಲ್ಲ ಟೆನ್ಷನ್ಗಿನ ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋದು ಒಳ್ಳೆಯದು. ಈಗ ಅವ್ರು ಹೋಗಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ನಾವಾದರೂ ಹೋಗಲೇಬೇಕಪ್ಪ. ಹಿಂಗೆಲ್ಲ ಆಗೈತೆ ಅಂದಮೇಲೆ ಮನೆಯಾಗೆ ಇರೋಕ್ಕಾಗಲ್ಲ. ಅವರು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋರಾದರೆ ಪರವಾಗಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಳ್ಳೋದು ಬೇಡ, ನಮ್ಮ ಪಾಡಿಗೆ ನಾವು ಹೋಗೋಣ, ಅವ್ರ ಪಾಡಿಗೆ ಅವ್ರು ಇರಲಿ ಅಲ್ವಾ. ಸರಿ ಆಯಿತು, ಬೇಗ ರೆಡಿಯಾಗಿ ಹೋಗಿ ನಮ್ಮಪ್ಪ ಹೇಳ್ಬಿಟ್ಟು ಹೋಗೋಣ. ನಾವು ಹೋಗ್ತಾ ಇದ್ದೀವಪ್ಪ ನಾವು ಬೇರೆ ಮನೆಗೆ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮಗೆ ಇಬ್ಬರಿಗೂ ಹೇಳಿ ಹೋಗೋಣ. ಬೇಗ ರೆಡಿಯಾಗಿ ನೀವಿಬ್ರು. ಸುಮ್ಮನೆ ಹೇಳ್ತಾವ್ರೆ ಅನ್ಸುತ್ತೆ.
ಇನ್ನದೆಲ್ಲ ಹೋಗ್ತಾರೆ ಹೆಂಗೋ ನೋಡೋಣ. ಸುಮ್ಮನೆ ನನ್ನ ಮುಂದೆ ಮಾತಾಡ್ತವ್ರೆ ಅನ್ಸುತ್ತೆ. ಇವರೇ ಮನೆ ಬಿಟ್ಟು ಹೋಗ್ಲಿ ಅಂತೇಳಿ ಸುಮ್ಮನೆ ಹಿಂಗೆಲ್ಲ ನಾವು ಬೇರೆ ಮನೆಗೆ ಹೋಗ್ತೀವಿ ಅಂತ ನಾಟಕ ಮಾಡ್ತಾವ್ರೆ. ಏನು ನಾಟಕ ಮಾಡ್ತಾವ್ರಪ್ಪ ಇವರೆಲ್ಲ ಹೇಳ್ಕೊಡ್ತಾರೆ. ಹೆಂಗಸ್ರು ಮಾತು ಕೇಳ್ಕೊಂಡು ಮಾತಾಡ್ತಾರೆ ಇವು ಗಂಡಸ್ರು. ಏನು ಮಾಡಿಲ್ವಂತೆ, ನಾವೇನು ದಬಾಕಿಲ್ವಂತೆ, ಎಲ್ಲ ನಮ್ಮ ಅಪ್ಪ ನಮ್ಮಮ್ಮ ಆಸ್ತಿ ಮಾಡಿರೋದ್ರಾಗ ನಾವು ಇವು ಇದೀವಂತೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ದುಡಿಮೆ ನಾವು ಮಾಡ್ಕೊತಾ ಇದ್ದೀವಿ ಸಾಕು. ಹೆಂಗೋ ಜೀವನ ಮಾಡ್ತೀವಲ್ಲ, ಹೆಂಗೋ ಆಗುತ್ತೆ ನಡೀರಿ. ನೆಮ್ಮದಿ ಮುಖ್ಯ ಮನುಷ್ಯನಿಗೆ. ಎಷ್ಟು ದುಡಿದ್ರು, ಎಷ್ಟು ದುಡ್ಡು ಇಕ್ಕೊಂಡು, ಎಷ್ಟು ಆಸ್ತಿ ಮಾಡಿದ್ರು ನೆಮ್ಮದಿ ಆರೋಗ್ಯ ಮುಖ್ಯ ಎಲ್ಲದಕ್ಕಿಂತ. ನಾವೇನು ದುಡ್ಡು ಏನು ಸಂಪಾದನೆ ಮಾಡಿದ್ರೆ ಏನಕ್ಕೆ ಬಂದಂಗೆ, ನೆಮ್ಮದಿ ಆರೋಗ್ಯ ಇಲ್ಲ ಅಂದಮೇಲೆ. ನೆಮ್ಮದಿ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನೆಮ್ಮದಿ ಬೇಕು, ನೆಮ್ಮದಿ ಬೇಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ಎಲ್ಲ ಎರಡು ಮುಖ್ಯ. ಇವೆರಡು ಮನುಷ್ಯನಿಗಷ್ಟೇ ಬೇಕಾಗಿರೋ ಜೀವನದಲ್ಲಿ, ಇವೆರಡೆಯ. ದುಡ್ಡು ಕಾಸು ಅದೆಲ್ಲ ಹೆಂಗೋ ಸಂಪಾದನೆ ಮಾಡ್ಬೋದು. ಹೆಂಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಂದಲ್ಲ ಒಂದಿನ ನಾವು ದುಡಿಬೋದು. ದುಡ್ಡು ದುಡಿಯೋಕ್ಕೇನು ಫಸ್ಟ್ ಇವೆರಡು ಬೇಕು ಮನುಷ್ಯನಿಗೆ. ಆಯ್ತು ಬಾ ಶಿವಾನಿ, ನೀನೆಲ್ಲ ಪ್ಯಾಕ್ ಮಾಡ್ಕೊ, ನಾನು ಪ್ಯಾಕ್ ಮಾಡ್ಕೊಂತೀನಿ. ಬೇಗ ರೆಡಿಯಾಗಿ ಹೋಗ್ಬಿಡೋಣ. ಯಾರು ಇಲ್ಲಿ ಎದ್ರಸಿದ್ರೆ ಎದ್ರಕಮಲ್ಲ. ಎದ್ರಸಕ್ ಬರ್ತಾರೆ ಜನ. ಎದ್ರಕೊಬಿಡ್ತಾರೇನೋ, ಹಿಂಗೆ ಅಂದಿದ ತಕ್ಷಣ ಹೋಗ್ಬಿಡ್ತಾರೇನೋ ಅಂತ. ನಡಿಯೋಣ. ಯಾಕೆ ಮಾತು, ಯಾಕೆ ಜಗಳ? ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಇವಾಗ. ಅವ್ರು ಹಂಗೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾರೆ, ಮಾತಾಡೋಕ್ಕಾಗಲ್ಲ. ನಡಿ. ಏನಾನ ಮಾಡ್ಕೊಂಬ್ಲೇಳು, ಏನಾನ ಅಂಬ್ಲೇಳು, ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ಬಿಡೋಣ. ಅಲ್ಲ ಏನು ನಾಟಕ ಆಡ್ತಾರೆ. ಹೋಗಲ್ಲ ಏನಿಲ್ಲ. ಅಲ್ಲ ನೋಡು, ನನ್ನ ಕಣ್ಣಿದ್ರಿಗೆ ಎಷ್ಟು ನಾಟಕ ಆಡ್ತಾ ಇದ್ದಾರೆ ಇವರು ಅಂತ. ಇಂಥವ್ರ ಮಾತು ಕೇಳ್ಕೊಂಡು ನನ್ನ ತಮ್ಮಗಳು ಒಳ್ಳೆಯವರೇನೆ, ಒಳ್ಳೆಯವರಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ಇವ್ರ ಮಾತು ಕೇಳಿ, ಪುಣ್ಯ ಶಿವಾನಿ ಮಾತು ಕೇಳಿ ನನ್ನ ತಮ್ಮಗಳು ಹಿಂಗೆ ಮಾಡ್ತಾ ಇದ್ದಾರೆ. ಇಂಥವ್ರ ಮಾತು ಕೇಳಿ ಅದು ಎಲ್ಲಿಗೆ ಹೋಗ್ತಾರೆ ನೋಡೋಣ. ಸುಮ್ಮನೆ ಹಂಗಂತ ಹೇಳ್ತಾರೆ. ಹೋಗಲ್ಲ ಏನಿಲ್ಲ ತಗ. ಸುಮ್ಮನೆ ನಾವು ಈ ಮನೆ ಬಿಟ್ಟು ಹೋಗ್ತೀವಿ, ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಹೇಳ್ಕೊಳ್ತೀವಿ ಸುಮ್ಮನೆ. ಯಾಕಮ್ಮ ಹಂಗೆ ಮಾಮರೆಲ್ಲನ ಏನು ಹಂಗೇನೆ ಹಿಂಗೆ ಮುಖ ಹಿಂಗೆ ಮಾಡ್ಕೊಂಡು ಅವರೆಲ್ಲ ಏನೋ ಮಾತಾಡ್ತಾವ್ರೆ. ಬಿಟ್ಟು ಹೋಗ್ತೀವಿ ಅಂತ ನಾಟಕ ಮಾಡ್ತಾವ್ರೆ ನಮ್ಮ ಮುಂದೆ. ನಮ್ಮಮ್ಮ ಅದಕ್ಕೆ ಹೋಗ್ಬಿಡ್ರಿ ಅಂತ ಹೇಳೋರು ನಮ್ಮ ಅಪ್ಪ ನಮ್ಮಮ್ಮ. ನೀವು ಯಾಕೆ ಹೋಗ್ತೀರಾ? ಅವ್ರು ಏನಾನ ಮಾತಾಡ್ಕೊಂಬ್ಲಿ, ಅವ್ರು ಏನಾನ ಮಾಡಲಿ, ನೀವು ಮಾತ್ರ ಮನೆ ಬಿಟ್ಟು ಹೋಗೋದಾಗ್ಲಿ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅಂತ ನಮ್ಮ ಅಪ್ಪ ನಮ್ಮಮ್ಮ ಹೇಳವ್ರೆ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಂಬಲ್ಲ, ಯಾರು ಏನೇ ಹೇಳಿದ್ರು. ಹ್ಞೂನಮ್ಮ ನಾವು ಹೋಗ್ಲಿ ಅಂತ ಎಷ್ಟು ಅಮ್ಮ ಹೋಗೋದು ಬೇಡ ಕಣಮ್ಮ, ಇನ್ನೊಂದು ಸ್ವಲ್ಪ ದಿನ ನೀನು ಹೋದ್ರು ನಾನಂತೂ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಅಲ್ಲ ಮಾಮರಿಬ್ಬರು ಬೆಳಗ್ಗೆ ನನಗೆ ಹೊಡಿತಾರೆ. ನನಗೆ ಹಂಗೆ ಸಿಟ್ಟು ಬಂದಿತ್ತು. ನಾನು ಅದಕ್ಕೆ ಸರಿಯಾಗಿ ಬೋಯ್ದೆ. ನಾವು ಇರ್ತೀವಿ, ನೀವೇನೇ ಹೇಳಿದ್ರು ಹಿಂಗೆ ಅಂತ ಬೋಯ್ದುಬಿಟ್ಟೆ. ನಾನು ಅದಕ್ಕೆ ಹೇಳಿದ್ದು, ನಾನೇ ಹೊಡೆದಿಲ್ಲ ನಮ್ಮ ಹುಡುಗಿನೊಂದು ಏಟ, ನೀವು ಯಾಕೆ ಒಯ್ತೀರಾ, ಒಯ್ಯೋದು ಅದೆಲ್ಲ ಬಿಟ್ಬಿಡಿ ನೀವು ಅಂತ ಹೇಳಿದ್ದೀನಿ. ಏನು ಕೇಳಿ ಹೋಗ್ಲಿ ಬಿಡೋ ನನ್ನ ಮಗಳು. ಏನು ಅವಳೇನೇನು ಅಂತ ಕೆಲಸ ಮಾಡಿಲ್ಲ, ಅವಳೇನು ಮಾಡವಳ ಅಂಥದ್ದು. ಅವಳಿಗೆ ಏನೋ ಇಷ್ಟಪಟ್ಟಿದ್ಲು, ಮದುವೆ ಆಗಬೇಕು ಅಂದ್ಕೊಂಡ್ಲು, ಆಗಲಿಲ್ಲ. ಆದರೆ ಅವಳಂಗೆ ಮಾಡೋದು ತಪ್ಪು ತಾನೇ ಅಂತ ಹೇಳಿದ್ದೀನಿ. ಇನ್ನೇನು ಮಾಡೋಕ್ಕಾಗತ್ತೀಗ? ಇಬ್ಬರೂ ಮದುವೆ ಮಾಡ್ಕೊಂಡಿದ್ರೆ ಅದೊಂಥರ ನಮಗೇನು ಅನ್ನಿಸ್ತಿರ್ಲಿಲ್ಲ. ಅವಳು ಯಾವಾಗ ಇಂಥದ್ದು ಮಾಡಿದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ನಾವೇನೋ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀವಿ ಅಷ್ಟೇ. ಅಂದ್ರೆ ಮನೆ ಬಿಟ್ಟು ಹೋಗ್ತಾರಂತೇನಮ್ಮ? ಏನು ನಾಟಕ ಮಾಡ್ತಾವ್ರೆ ತಗ. ಅವರೆಲ್ಲ ಎಲ್ಲಿ ಮನೆ ಬಿಟ್ಟು ಹೋಗ್ತಾರೆ, ನಾಟಕ ಮಾಡ್ತಾವ್ರೆ. ಸುಮ್ಮನೆ ನಮ್ಮ ಮನೆ ಬಿಟ್ಟು ಹೋಗ್ತೀವಿ, ನಾವು ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾವ್ರೆ ಸುಮ್ಮನೆ. ನಮ್ಮನ್ನ ಎದುರಿಸೋಕ್ಕಾಗಿ ಹಿಂಗಂದಿದ ತಕ್ಷಣ ಹೋಗ್ತಾರೆ ಅಂತ ನಮ್ಮ ಅಪ್ಪ ನಮ್ಮಮ್ಮ ಹೇಳವ್ರೆ. ತಲೆ ಕೆಡಿಸ್ಕೋಬೇಡಿ, ನೀವು ಎಲ್ಲಿಗೂ ಹೋಗೋಕೆ ಹೋಗ್ಬೇಡಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಸೆಣಕಿರೋದು ನೋಡ್ರಿ, ಯಾವುದು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳೋರು ನಮ್ಮ ಅಪ್ಪ ನಮ್ಮಮ್ಮ. ಅಷ್ಟೇ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ರಾತ ಅಷ್ಟೇ. ಸ್ವಲ್ಪ ದಿನ ಅಲ್ಲಿದ್ದು ಊರಾಗ ಆಡ್ಕೊಂತಾರೆ. ನನಗೆ ಹೋಗೋಕ್ಕೆ ಒಂಥರ ಮಕ್ಕಿಲ್ಲ ಅಲ್ಲಿಗೆ. ಹೋಗ್ತೀನಿ. ಹೋಗ್ಬೇಕಂದ್ರೆ ಒಳ್ಳೆ ಮಾತನಾಗ ಇರಬೇಕಪ್ಪ. ಇವ್ರು ಹಿಂಗೆ ಮಾತಾಡಿದಾರೆ ಅಂದರೆ ನಮಗೆ ಸಿಟ್ಟು ಬರೋಕ್ಕಿಲ್ವೇ? ನೋಡಪ್ಪ, ನಮಗೇನು ನಮ್ಮ ಮನೆಯಾಗ ಅಧಿಕಾರ ಇಲ್ವಾ ಅಂತ ಅನ್ಸುತ್ತೆ. ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಹೋಗೋದು ಬೇಡ, ಸುಮ್ಮನಿರಮ್ಮ. ನೋಡೋಣ ಅದೇನೋ ಆಗುತ್ತಾ ಆಗಲಿ. ನಾಟಕ ಮಾಡ್ತಾವ್ರೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ. ನನಗೆ ಅದಕ್ಕೆ ನೋಡೋಣ, ನನ್ನ ತಮ್ಮಗಳು ಅಂತ ನಾವು ಎಷ್ಟು ಆಸೆ ಇಟ್ಕೊಂಡು ಎಷ್ಟು ಇದನ್ನು ಮಾಡ್ತಿದ್ವಿ. ಆದರೆ ನೋಡು, ಅವ್ರು ಹಿಂಗೆ ಮಾಡಿದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅವ್ರು ಹಿಂಗೆ ಮಾಡಿದ್ದಕ್ಕೆ. ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ಹಿಂಗೆ ಮಾಡಿದ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ತಮ್ಮಗಳು ಅಂತ ಅಕ್ಕರಿಗೆ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ನನ್ನ ತಮ್ಮಗಳು ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗೂ ಆಸೆ ಇರುತ್ತಲ್ವ. ಯಾರಿಗೇನೇನು ಅವರು ಕೆಟ್ಟೋಗ್ಲಿ ಅನ್ನೋದು ಯಾರಿಗೂ ಆಸೆ ಇರಲ್ಲ. ಆದರೆ ಇವ್ರು ಹಿಂಗೆ ಮಾಡೋದು ತಪ್ಪು. ನಾನಂತೂ ಹೋಗಲ್ಲ. ನಮ್ಮಪ್ಪ ನಮ್ಮಮ್ಮ ಹೋಗ್ಬಿಡ ಕಣಮ್ಮ ಅಂತ ಹೇಳೋರೆ. ಅದಕ್ಕೆ ಹಿಂಗೆ ಮಾತಾಡೋರಂದ್ರೆ ನಾನಂತೂ ಹೋಗಲ್ಲ. ಎಷ್ಟು ನಾಟಕ ಆಡ್ತಾ ಇದ್ದಾರೆ, ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ. ಹಂಗೆ ಹೇಳಿದ ತಕ್ಷಣ ಇವ್ರು ಹೆದರ್ಕೊಬಿಡ್ತಾರೆ ಅಂತ. ನೋಡ್ತಾ ಇರಿ, ನೀನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.